ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ದೇವರ ವಾಕ್ಯವನ್ನು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ 2 ಪೇತ್ರ 2ನೇ ಅಧ್ಯಾಯ, ದ ಸೆಕೆಂಡ್ ಎಪಿಸಲ್ ಆಫ್ ಪೀಟರ್ ಚಾಪ್ಟರ್ 2. 2 ಪೇತ್ರ 2ನೇ ಅಧ್ಯಾಯದಿಂದ ನಾವು ಅಧ್ಯಯನ ಮಾಡ್ತಕ್ಕಂಥ ವಿಷಯ ಭಾಳ ಗಂಭೀರವಾದಂಥ ವಿಷಯ. ಯಾಕಂತ ಹೇಳಿದ್ರೆ ಇಲ್ಲಿ ಸುಳ್ಳು ಬೋಧಕರ ಬಗ್ಗೆ, ಸುಳ್ಳು ಪ್ರವಾದಿಗಳ ಬಗ್ಗೆ ಇರುವಂಥ ವಿಷಯ ಈ 2ನೇ ಅಧ್ಯಾಯದಲ್ಲಿದೆ. ನಾವು ಕಲಿಯೋದಕ್ಕೆ ಮನಸ್ಸಿದ್ರೆ ಯಾರಿಂದಾದರೂ ಕಲ್ತ್ಕೊಳ್ಬೋದು. ಯಾಕಂತ ಹೇಳಿದರೆ ಇದೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಕತ್ತೆ ಮೂಕ ಕತ್ತೆ ಮನುಷ್ಯನ ಸ್ವರದಿಂದ ಮಾತಾಡುವಾಗ ಕಲಿಯೋದಕ್ಕೆ ಒಂದು ಪಾಠ ದೇವರು ಕತ್ತೆ ಮೂಲಕ ಕೂಡ ಕಲಿಸಿಕೊಟ್ರು ಅಂತ ನಾವು ನೋಡ್ತೇವೆ. 2 ಪೇತ್ರ 2:16 ಅದನ್ನು ನಾವು ನೋಡ್ತೇವೆ ರೀ. ಆದ ಕಾರಣ ನನಗೆ ಕಲಿಯೋದಕ್ಕೆ ಮನಸ್ಸಿದ್ರೆ ನಾನು ಕಲ್ತ್ಕೊಳ್ಬೋದು. ಹಾಗಾದರೆ ಈ ಸುಳ್ಳು ಬೋಧಕರಿಂದ ನಾವು ಏನು ಕಲಿಬಹುದು ಎಂಬುದಾಗಿ ನೋಡಿಕೊಳ್ಳುವಾಗ 12 ವಿಷಯಗಳನ್ನು ಕಲಿತ್ಕೊಳ್ಬೋದಂತೆ. 12 ಸೊಲ್ಯೂಷನ್ಸ್ ಫಾರ್ ಸ್ಪಿರಿಚುವಲ್ ಡಿಸೆಪ್ಷನ್. ಆತ್ಮಿಕ ವಂಚನೆಗೆ 12 ಪರಿಹಾರಗಳು. ವಂಚನೆಯಲ್ಲಿ ಭಾಳ ದೊಡ್ಡ ವಂಚನೆ ಯಾವುದು ಅಂತ ಹೇಳಿದ್ರೆ ಆತ್ಮಿಕ ವಂಚನೆ. ಈ ಆತ್ಮಿಕ ವಂಚನೆ ಅನ್ನುವಂಥದ್ದು ಆರ್ಥಿಕ ವಂಚನೆ, ಅಂದರೆ ಹಣದ ವಂಚನೆಗಿಂತಲೂ ಮತ್ತು ಬೇರೆ ಎಲ್ಲ ವಂಚನೆಗಿಂತಲೂ ಭಾಳ ದೊಡ್ಡ ವಂಚನೆ ಈ ಆತ್ಮಿಕ ವಂಚನೆ. ಆದ ಕಾರಣ ನಾವು ಈಗ ಈ ಆತ್ಮಿಕ ವಂಚನೆಗೆ 12 ಪರಿಹಾರಗಳನ್ನು ನೋಡಿಕೊಳ್ಳೋಣ. ಯಾಕೆ ಇದನ್ನು ನಾವು ನೋಡಿಕೊಳ್ಬೇಕು ಎಂಬುದಕ್ಕೆ ಒಂದೇ ಒಂದು ಕಾರಣ ಕೊಡ್ತೀನಿ ರೀ. ಅದೇನಂತ ಹೇಳಿದರೆ, ಈ ಪ್ರಪಂಚದಲ್ಲಿ ನಾವು ಇದ್ದೇವಲ್ವ, ಈ ಪ್ರಪಂಚದಲ್ಲಿ ನಡೆಯುವಂಥ ಒಂದು ಸಂಗತಿ ನಮಗೆ ಎಚ್ಚರಿಕೆಯಾಗಿ ಪ್ರಕಟಣೆ 12ನೇ ಅಧ್ಯಾಯದಲ್ಲಿದೆ. ಅದನ್ನು ನಿಮಗೋಸ್ಕರವಾಗಿ ಓದ್ತೇನೆ. ಅದೇನಂತ ಹೇಳಿದರೆ, ಸೈತಾನನ ಬಗ್ಗೆ ಒಂದು ಮಾತು ಇಲ್ಲಿ ಹೇಳಲಾಗಿದೆ. ಪ್ರಕಟಣೆ 12 ಮತ್ತು 9ನೇ ವಚನ ಹೀಗಿದೆ: ಭೂಲೋಕದವರನ್ನೆಲ್ಲ, ಯಾರನ್ನು? ಭೂಲೋಕದವರನ್ನೆಲ್ಲ ವಂಚಿಸುತ್ತಿದ್ದ ಸೈತಾನನ ಕೆಲಸ ಏನು? 2 ಕೆಲಸ ಇದೆ ರೀ. 2 ಮಹಾ ಕೆಲಸ, ದೊಡ್ಡ ಕೆಲಸ ಸೈತಾನ್ ಕೆಲಸ. ಒಂದು, ಭೂಲೋಕದವರನ್ನೆಲ್ಲ ವಂಚಿಸೋದು. 2ನೇ ಕೆಲಸ ಏನೆಂಬುದಾಗಿ ನೋಡುವಾಗ 10ನೇ ವಚನದಲ್ಲಿದೆ. ಅದೇನಂತ ಹೇಳಿದ್ರೆ, ವಿಶ್ವಾಸಿಗಳ ಮೇಲೆ ದೂರು ಹೇಳೋದು. ಹಗಲಿರಳು ದೂರು ಹೇಳೋದು ದೇವರ ಮುಂದೆ ವಿಶ್ವಾಸಿಗಳ ಬಗ್ಗೆ. ಆದರೆ ಅದೇ ಸಂದರ್ಭದಲ್ಲಿ ಭೂಲೋಕದವ್ರನ್ನೆಲ್ಲ ವಂಚಿಸೋದು. ಹಾಗಾದ್ರೆ ಸೈತಾನ್ 2 ಕೆಲಸ, ಒಂದು ವಂಚಿಸೋದು, 2ನೇದು ದೂರು ಹೇಳೋದು. ಹಾಗಾದರೆ ನಾವು ಈ ವಂಚನೆಯಿಂದ ತಪ್ಪಿಸಿಕೊಳ್ಳೋದು ಹೇಗೆ? ದೊಡ್ಡ ಪ್ರಶ್ನೆ ಅಲ್ವಾ? 12 ಪರಿಹಾರಗಳು, 12 ಸೊಲ್ಯೂಷನ್ಸ್. ಮೊದಲನೇದಾಗಿ ಏನು ಮಾಡಬೇಕು? ನಮ್ಮ ಕರ್ತನನ್ನು ನಾವು ಅಲ್ಲಗಳೆಯಬಾರ್ದು. ಡು ನಾಟ್ ಡಿನೈ ಅವರ್ ಲಾರ್ಡ್. ಯಾಕಂತ ಹೇಳಿದ್ರೆ 2 ಪೇತ್ರ 2ನೇ ಅಧ್ಯಾಯದ 1ನೇ ವಚನದಲ್ಲಿ ಈ ಸುಳ್ಳು ಬೋಧಕರು ಏನು ಮಾಡ್ತಿದ್ರಂದರೆ, ತಮ್ಮನ್ನು ಕೊಂಡುಕೊಂಡ ಕರ್ತನನ್ನು ಅಲ್ಲಗಳೆದು ಬಿಡ್ತಾರಂತೆ. ಯಾವ ರೀತಿಯಾಗಿ ಪೇತ್ರನು ಯೇಸು ಸ್ವಾಮಿ ಅಂದರೆ ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಗಳೆದನಲ್ಲ, ಆ ರೀತಿಯಾಗಿ ಇವರು ಏನು ಮಾಡ್ತಾರೆ? ತಮ್ಮನ್ನು ಕೊಂಡುಕೊಂಡ. ಹಾಗಾದರೆ ಇವರು ವಿಶ್ವಾಸಿಗಳು, ದೇವಜನರು, ಪ್ರಸಂಗಿಗಳು, ಪ್ರವಾದಿಗಳು,
ಬೋಧಕರು, ಸೇವಕರು. ಯಾಕಂತ ಹೇಳಿದ್ರೆ ಇವರು ವಿಶ್ವಾಸಿಗಳಾಗಿರುವ ಬೋಧಕರು, ವಿಶ್ವಾಸಿಗಳಾಗಿರುವ ಪ್ರವಾದಿಗಳು, ವಿಶ್ವಾಸಿಗಳಾಗಿರುವ ಸೇವಕರು. ಸೇವೆಯಲ್ಲಿ ಇದ್ದುಕೊಂಡು ಇವರು ತಮ್ಮನ್ನು ಕೊಂಡುಕೊಂಡ ಕರ್ತನನ್ನು ಅಲ್ಲಗಳೆದು ಬಿಟ್ರಂತೆ. ಆದ ಕಾರಣ ನಾವು ಇವರಿಂದ ಒಂದು ಎಚ್ಚರಿಕೆಯನ್ನು ನಾವು ಕಲ್ತ್ಕೊಳ್ಬೇಕಾದ್ರೆ ನಮ್ಮ ಕರ್ತನನ್ನು ನಾವು ಅಲ್ಲಗಳಿಬಾರ್ದು. ಅಲ್ಲಗಳೆಯುವಂಥದ್ದು ಮಾತಿನಿಂದ ಮಾತ್ರ ಅಲ್ಲ, ಕೆಲವು ಸರಿ ಕೃತ್ಯದಿಂದ ಕೂಡ ನಾವು ಅಲ್ಲಗಳಿಲಿಕ್ಕೆ ಸಾಧ್ಯ. ಎಚ್ಚರಿಕೆಯಾಗಿರೋಣ. ಎರಡನೇದಾಗಿ 2 ಪೇತ್ರ 2ನೇ ಅಧ್ಯಾಯದಿಂದ ನಾವು ಏನು ಸ್ಟಡಿ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ಆತ್ಮಿಕ ವಂಚನೆಯಿಂದ ಅಥವಾ ಆತ್ಮಿಕ ವಂಚನೆಗೆ 12 ಪರಿಹಾರಗಳು. ನಾವು ಆತ್ಮಿಕ ವಂಚನೆಗೆ ಒಳಗಾಗಬಾರ್ದು ಅಂತ ಹೇಳಿದ್ರೆ 12 ಪರಿಹಾರಗಳಿದೆ. ಅದರಲ್ಲಿ ಮೊದಲನೇ ಪರಿಹಾರ ಏನಂತ ಹೇಳಿದ್ರೆ, ನಾವು ದೇವರನ್ನು ಅಲ್ಲಗಳಿಬಾರದು. ಎರಡನೇದಾಗಿ 2 ಪೇತ್ರ 2ನೇ ಅಧ್ಯಾಯದ 2ನೇ ವಚನದಲ್ಲಿ ಇನ್ನೊಂದು ಮಾತಿದೆ. ಅದೇನಂತ ಹೇಳಿದ್ರೆ, ಸತ್ಯ ಮಾರ್ಗ ಅಂದರೆ ನಮ್ಮ ಮಾರ್ಗ ಏನಾಗಿರ್ಬೇಕಂದ್ರೆ ಸತ್ಯವಾಗಿರಬೇಕು. ಹೋದ ತಿಂಗಳು ಯಾರೋ ಒಬ್ಬರು ನನಗೆ ಸಿಕ್ಕಿದ್ರು. ಸುಮಾರು 100 ಪ್ರಶ್ನೆ ಕೇಳಿದೆ. ಹೋದ ವಾರ 80 ಪ್ರಶ್ನೆ ಕೇಳಿದೆ. 100 + 80 ಸುಮಾರು 180. ಹತ್ರ 200 ಪ್ರಶ್ನೆ ಕೇಳಿದೆ ಒಂದೇ ತಿಂಗಳಿನಲ್ಲಿ. ನನ್ನ ಜೀವನದಲ್ಲಿ ಯಾರಿಗೂ ಅಷ್ಟು ಪ್ರಶ್ನೆ ಕೇಳಿಲ್ಲ. ಆ 200 ಪ್ರಶ್ನೆಗಳಲ್ಲಿ ಹತ್ರ ಎಲ್ಲವೂ ಸುಳ್ಳಾಗಿ ಉತ್ತರ ಕೊಟ್ಟರು. ಅದು ಬರೆದು ಕೇಳಿದೆ. ಯಾಕಂತ ಹೇಳಿದ್ರೆ ಒಂದು ರಿಕಾರ್ಡ್ ಇರ್ತದೆ ಅಂತ ಹೇಳ್ಬಿಟ್ಟು. SMS ಟೈಪ್ ಮಾಡಿ ಕೇಳಿದೆ. ಯಾಕಂದರೆ ಒಂದು ರಿಕಾರ್ಡ್ ಇರ್ತದೆ ಅಂತ ಹೇಳ್ಬಿಟ್ಟು. ಹತ್ರ 200 ಪ್ರಶ್ನೆಗೆ ಎಲ್ಲನೂ ಸುಳ್ಳೆ. ಆದ ಕಾರಣ ನಾವು ಆತ್ಮಿಕ ವಂಚನೆಗೆ ಒಳಗಾಗಬಾರ್ದಂದ್ರೆ ಸುಳ್ಳಿನ ಆತ್ಮದಿಂದ ನಮ್ಮನ್ನು ಶುದ್ಧೀಕರಿಸಿಕೊಳ್ಬೇಕು. ಯಾಕಂದರೆ ಸೈತಾನನು ಸುಳ್ಳಿಗೆ ತಂದೆ. ಯೋಹನ 8ರಲ್ಲಿ ಯೇಸು ಸ್ವಾಮಿ ಬೋಧನೆ ಮಾಡಿದ್ದಾರೆ, ಸುಳ್ಳಿಗೆ ತಂದೆ. ಆದ ಕಾರಣ ಆ ಸುಳ್ಳಿನ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಮೂರನೇದಾಗಿ ದುರಾಶೆ ಇರಬಾರ್ದು. ನಾವೇನು ನೋಡ್ತಾ ಇದ್ದೀವಿ ಅಂದರೆ 2 ಪೇತ್ರ 2ನೇ ಅಧ್ಯಾಯದಿಂದ ನಾವು ಆತ್ಮಿಕ ವಂಚನೆಗೆ ತಪ್ಪಿಸಿಕೊಳ್ಳೋದು ಹೇಗೆ. ಯಾಕಂದರೆ ಸೈತಾನು ಇಡೀ ಲೋಕದವ್ರನ್ನೆಲ್ಲ ವಂಚಿಸ್ತಾನಂತೆ. ಹಾಗಾದರೆ ನಾವು ತಪ್ಪಿಸ್ಕೊಳ್ಳೋದು ಹೇಗೆ ಸೈತಾನ್ನಿಂದ? ಸೈತಾನಿಗೆ 6000 ವರ್ಷ ಎಕ್ಸ್ಪೀರಿಯನ್ಸ್ ರೀ. 6000 ವರ್ಷಗಳ ಎಕ್ಸ್ಪೀರಿಯನ್ಸ್ ಇರುವಂಥ ಸೈತಾನ ನಮ್ಮನ್ನು ವಂಚಿಸಲಿಕ್ಕೆ ಪ್ರಯತ್ನ ಮಾಡುವಾಗ ನಾವು ಹೇಗೆ ತಪ್ಪಿಸ್ಕೋಬೇಕು? ಹೌದು, ದೇವರ ಸಹಾಯದಿಂದ ತಪ್ಪಿಸ್ಕೋಬೇಕು. ಆದರೆ ನಾವು ನಮ್ಮ ಪಾರ್ಟ್ ಮಾಡಬೇಕು. ದೇವ್ರ ಪಾರ್ಟ್ ಮಾಡ್ತಾರೆ, ನಮ್ಮ ಪಾರ್ಟ್ ನಾವು ಮಾಡಬೇಕು. ಮೊದಲನೇದು, ನಮ್ಮನ್ನು ಕೊಂಡುಕೊಂಡಂಥ ಕರ್ತನನ್ನು ನಾವು ಅಲ್ಲಗಳಿಬಾರ್ದು. ಎರಡನೇದಾಗಿ, ಸತ್ಯದ ಮಾರ್ಗದಲ್ಲಿ ನಾವು ನಡಿಬೇಕು, ಸುಳ್ಳು ಹೇಳಬಾರ್ದು, ಸುಳ್ಳಿನ ಆತ್ಮದಿಂದ ಶುದ್ಧೀಕರಣ ಹೊಂದಬೇಕು. ಮೂರನೇದಾಗಿ, ದುರಾಶೆ ಇರಬಾರ್ದು. ಬರ್ತದೆ ದುರಾಶೆ, ಆದರೆ ಇಟ್ಕೋಬಾರ್ದು. ಅದರಿಂದ ನಾವು ವಿಮುಕ್ತರಾಗಬೇಕು. ಯೌವನಸ್ಥನಾದ ತಿಮೋತಿಯನಿಗೆ ಪೌಲನು ಕೊಡುವಂಥ ಒಂದು ಸಲಹೆ ಅಲ್ಲ, ಆಜ್ಞೆ ಅಂತ ಹೇಳಬೇಕು. ಅದೇನೆಂದರೆ, ತಿಮೋತಿಯನೇ, ಹಣದಾಶೆ ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ, ಅದು ಬೇರಾಗಿದೆ. ಆದ ಕಾರಣ ಅದರಿಂದ ಅನೇಕರು ತಮ್ಮ ವಿಶ್ವಾಸದಲ್ಲಿ ಪೆಟ್ಟು ತಿನ್ನುವಂಥ ಅನುಭವ. ಆದ ಕಾರಣ 3ನೇ ವಚನ, 2 ಪೇತ್ರ 2ನೇ ಅಧ್ಯಾಯದ 3ನೇ ವಚನ, ಅವರು ದ್ರವ್ಯಾಶೆ ಉಳ್ಳವರಾಗಿ, ನೋಡ್ರಿ, ದ್ರವ್ಯಾಶೆ ಉಳ್ಳವರಾಗಿ ಕಲ್ಪನೆಯ ಮಾತುಗಳನ್ನು ಹೇಳುತ್ತಾ ನಿಮ್ಮಿಂದ ಲಾಭವನ್ನು ಸಂಪಾದಿಸುವಂಥ ಒಂದು ಮನಸ್ಸು ಅವ್ರಿಗೆ ಇರ್ತದೆ. ಆದ ಕಾರಣ ದುರಾಶೆಯಿಂದ ದೂರವಾಗಿ ಇರಬೇಕು ನಾವು. ಅದೇನು ಮಾಡ್ತದೆ?
ಅದು ನಾನು ಆತ್ಮಿಕ ವಂಚನೆಗೆ ಒಳಗಾಗದಂತೆ ನನಗೆ ಸಹಾಯ ಮಾಡ್ತದೆ. 4ನೇದಾಗಿ, ಬಿ ಲೈಕ್ ನೋಹನಂತೆ ಇರುವುದು. 2 ಪೇತ್ರ 2ನೇ ಅಧ್ಯಾಯದಿಂದ ನಾವೇನು ನೋಡ್ತಿದ್ದೇವೆ ಅಂತ ಹೇಳಿದ್ರೆ, ಆತ್ಮಿಕ ವಂಚನೆಗೆ 12 ಪರಿಹಾರಗಳು. ಈ 12 ಪರಿಹಾರಗಳಲ್ಲಿ 4ನೇ ಪರಿಹಾರ ಏನಂದರೆ ನೋಹನಂತೆ ಇರುವುದು. 2 ಪೇತ್ರ 2ನೇ ಅಧ್ಯಾಯದ 5ನೇ ವಚನದಲ್ಲಿ ನೋಹ ಎಂಬ ಭಕ್ತನಿದ್ದನಂತೆ. ಆದಿಕಾಂಡ 6ನೇ ಅಧ್ಯಾಯ 8-9 ವಚನಗಳಲ್ಲಿ ಆ ಭಕ್ತನ ಬಗ್ಗೆ ನಾವು ನೋಡ್ತೇವೆ. ಅವನಿದ್ದ ಲೋಕದಲ್ಲಿ ಬರೀ ಕೆಟ್ಟದ್ದೇ, ಯಾವಾಗಲೂ ಕೆಟ್ಟದ್ದೇ, ಎಲ್ಲವೂ ಕೆಟ್ಟದ್ದೇ ಆಗಿರುವಂಥ ಲೋಕದಲ್ಲಿ ನೋಹನು ದೇವರಿಗಾಗಿ ಅವನು ನೀತಿವಂತನಾಗಿದ್ದ, ದೇವರೊಂದಿಗೆ ಅನ್ಯೋನ್ಯತೆ ಉಳ್ಳವನಾಗಿದ್ದ, ತಪ್ಪಿಲ್ಲದವನಾಗಿ ನಡ್ಕೊಳ್ಳುವಂಥ ಒಬ್ಬ ವ್ಯಕ್ತಿಯಾಗಿದ್ದ. ಆದ ಕಾರಣ ದೇವರು 7ನೇ ಅಧ್ಯಾಯದಲ್ಲಿ ಆದಿಕಾಂಡ ನೋಡಿಬಿಟ್ಟು ಹೇಳ್ತಾರೆ, ನೀನೊಬ್ಬನೇ ನೋಹನೇ, ನೀನೊಬ್ಬನೇ ಈ ಲೋಕದಲ್ಲಿ ನೀತಿವಂತನಾಗಿರುವುದನ್ನು ಕಂಡೆ. ವಾವ್, ಎಂಥ ಸಾಕ್ಷಿ! ಮನುಷ್ಯರು ದೇವ್ರಿಗೆ ಸಾಕ್ಷಿ ಕೊಟ್ಟರೆ ಅದು LKG. ದೇವರು ನಮಗೆ ಸಾಕ್ಷಿ ಕೊಟ್ಟರೆ ನಮ್ಮ ಬಗ್ಗೆ ಅದು PhD. ದೇವರೇ ನಮ್ಮ ಬಗ್ಗೆ ಸಾಕ್ಷಿ ಕೊಟ್ಟರೆ ಅದು PhD ಸಾಕ್ಷಿ. ಆದ ಕಾರಣ ನೋಹನಂತೆ ನಾವು ಇರುವಾಗ ಆತ್ಮಿಕ ವಂಚನೆಗೆ ಒಳಗಾಗೋದಿಲ್ಲ. ಅಷ್ಟೇ ಅಲ್ಲ, ಆಶ್ಚರ್ಯ, ನೋಹ ತಾನಷ್ಟೇ ಆತ್ಮಿಕ ವಂಚನೆಗೆ ಅವನು ತಪ್ಪಿಸಿಕೊಳ್ಳಲಿಲ್ಲ, ತನ್ನ ಕುಟುಂಬದವರನ್ನು ಕೂಡ ಸಂರಕ್ಷಿಸಿದನು. ನೋವಾ ಸೇವ್ಡ್ ಹಿಸ್ ಫ್ಯಾಮಿಲಿ ಆಲ್ಸೋ ಫ್ರಮ್ ಸ್ಪಿರಿಚುವಲ್ ಡಿಸೆಪ್ಷನ್. ಆದ ಕಾರಣ ನಾವು ಲೋಟನಂತೆ ಇರುವಂತೆ ದೇವರಾತ್ಮನ ಸಹಾಯ ಮಾಡಲಿ. 5ನೇದಾಗಿ, 2 ಪೇತ್ರ 2ನೇ ಅಧ್ಯಾಯದಿಂದ ನಾವೇನು ನೋಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಆತ್ಮಿಕ ವಂಚನೆಗೆ 12 ಪರಿಹಾರಗಳು. ನಾನು ಆತ್ಮಿಕ ವಂಚನೆಗೆ ಒಳಗಾಗಬಾರ್ದು ಅಂತ ಹೇಳಿದ್ರೆ, ನಾನು 5ನೇದಾಗಿ ಲೋಟನಂತೆ ವ್ಯವಹರಿಸಬೇಕು. ಐ ಮಸ್ಟ್ ರಿಯಾಕ್ಟ್ ಲೈಕ್ ಲೋಟನ ಬಗ್ಗೆ ನಾವು ನೋಡಿಕೊಳ್ಳುವಾಗ, ನಾನು ಕೆಲವು ಸಾರಿ ಲೋಟನು ಅಂತ ಹೇಳಿದಾಗ ಹಳೆ ಒಡಂಬಡಿಕೆಯಲ್ಲಿ ಓದುವಾಗ ಅಷ್ಟೇನು ಒಳ್ಳೆಯ ಅಭಿಪ್ರಾಯ ಲೋಟನ ಬಗ್ಗೆ ಇಟ್ಕೊಂಡಿರಲಿಲ್ಲ ನಾನು. ಆದರೆ ಪೇತ್ರನ ನೋಡ್ರಿ, 2 ಪೇತ್ರ 2ನೇ ಅಧ್ಯಾಯದ 7ನೇ ವಚನದಲ್ಲಿ ನಾವು ನೋಡಿಕೊಳ್ಳುವಾಗ, ನೀತಿವಂತನಾದ ಲೋಟನು. ವಾವ್! ನಾವು ತೀರ್ಪು ಮಾಡ್ತೇವೆ, ಆದರೆ ಪೇತ್ರನು ನೀತಿವಂತನಾದ ಲೋಟನಂತೆ. ಒಂದು ಸಾರಿ ಅಷ್ಟೇ ಅಲ್ಲ, 8ನೇ ವಚನದಲ್ಲಿ ಕೂಡ ನೀತಿವಂತನಂತೆ 2ನೇ ಸಾರಿ. ಆ ನೀತಿವಂತನು ಅನ್ಯಾಯದ ಕೃತ್ಯಗಳನ್ನು ನೋಡ್ತಾ ಕೇಳ್ತಾ ಅವುಗಳ ನಿಮಿತ್ತ ದಿನೇ ತನ್ನ ನೀತಿಯುಳ್ಳ ಆತ್ಮದಲ್ಲಿ ನೊಂದುಕೊಂಡಂತೆ ಲೋಟನು. ಆದ ಕಾರಣ ನಾವು ಲೋಟನಂತೆ ನೋಡ್ತೇವೆ, ಕೆಲವು ಸಂಗತಿಗಳು ನಡೀತಾ ಇರ್ತವೆ, ಅದರ ನೊಂದುಕೊಳ್ಳಬೇಕು. ನೊಂದು ಅದನ್ನು ಪ್ರಾರ್ಥನೆಯಾಗಿ ಉಪಯೋಗ ಮಾಡಿಕೊಳ್ಳೋಣ್ರಿ. ಆ ರೀತಿಯಾಗಿ ಮಾಡಿಕೊಳ್ಳುವಾಗ ನಮ್ಮ ಜೀವನದಲ್ಲಿ ನಡೆಯುವಂಥ ಪ್ರತಿ ಘಟನೆಯನ್ನು ಒಂದು ಪ್ರಾರ್ಥನೆಯಾಗಿ ಉಪಯೋಗ ಮಾಡಿಕೊಳ್ಳೋಣ. ನನಗೆ ಬರುವ ಪ್ರತಿಯೊಂದು ಕಷ್ಟವೂ ನನಗೆ ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊಳ್ತೀನಿ ರೀ. ಯಾಕಂದರೆ ಒಂದು ಕಷ್ಟ ಬಂದಾಗ ಅದನ್ನು ಯಾವ ರೀತಿಯಾಗಿ ನಿಭಾಯಿಸಬೇಕು, ಯಾವ ರೀತಿಯಾಗಿ ಪರಿಹರಿಸಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ದೇವರ ವಾಕ್ಯವನ್ನು ಅನ್ವಯಿಸಿಕೊಂಡು ಇತರರಿಗೆ ಕೂಡ ಅದನ್ನು ಸಾಕ್ಷಿಯಾಗಿ ಹೇಳಲಿಕ್ಕೆ ಅನುಕೂಲ ಆಗ್ತದಲ್ವಾ? ಆ ರೀತಿಯಾಗಿ. ಸರಿ, ಮತ್ತು ಇನ್ನು ಕೆಲವು ಪರಿಹಾರಗಳನ್ನು ನಾವು ನೋಡಿಕೊಳ್ಳೋಣ. ನಮ್ಮ ವಿಷಯ ಏನಂತ ಹೇಳಿದರೆ, ಆತ್ಮಿಕ ವಂಚನೆಗೆ 12 ಪರಿಹಾರಗಳು. ಅದರಲ್ಲಿ 5 ಪರಿಹಾರ ಆಯಿತು. 6ನೇ ಪರಿಹಾರ ಏನಂದರೆ ಕ್ರೂಸಿಫೈ ದ ಫ್ಲೆಶ್.
ನಮ್ಮ ದುರಾಶೆಯನ್ನು ಅಥವಾ ನಮ್ಮ ಶರೀರವನ್ನು ಶಿಲುಬೆಗೆ ಹಾಕುವಂಥದ್ದು. ಆ ರೀತಿಯಾಗಿ ಮಾಡುವಾಗ ಮಾತ್ರ ನಾವು ಆತ್ಮಿಕ ವಂಚನೆಗೆ ತಪ್ಪಿಸಿಕೊಳ್ತೇವೆ. ಯಾಕಂದರೆ 2 ಪೇತ್ರ 2:10 ದುರಾಶೆಯಲ್ಲಿ ಶರೀರಾನುಸಾರವಾಗಿ ನಡ್ಕೊಳ್ತಿದ್ರು ಈ ಸುಳ್ಳು ಬೋಧಕರು. ನಾವು ತಪ್ಪಿಸ್ಕೋಬೇಕಾದ್ರೆ ಅದಕ್ಕೆ ದುರಾಶೆಗಳಿಗೆ, ಶರೀರದ ಆಶೆಗಳಿಗೆ ವಿರುದ್ಧವಾಗಿ ಹೋರಾಡಬೇಕು. ಆನಂತರ 10ನೇ ವಚನದ 2ನೇ ಭಾಗದಲ್ಲಿ ಅವರು ದುರಹಂಕಾರದಿಂದ ಇರ್ತಾರಂತೆ ಈ ಸುಳ್ಳು ಬೋಧಕರು. ಅವರು ವಿಶ್ವಾಸಿಗಳೇ, ಅದರ ದುರಹಂಕಾರ ಇತ್ತು. ಹಾಗಾದರೆ ನಾವೇನು ಮಾಡಬೇಕು? ದೀನತ್ವವನ್ನು ಧರಿಸ್ಕೋಬೇಕು. ವೆನ್ ಐ ಪುಟ್ ಆನ್ ಹ್ಯೂಮಿಲಿಟಿ, ವಾಟ್ ಹ್ಯಾಪನ್ಸ್ ಈಸ್ ಐ ಎಸ್ಕೇಪ್ ಸ್ಪಿರಿಚುವಲ್ ಡಿಸೆಪ್ಷನ್. ನಾನು ದೀನತ್ವವನ್ನು ಒಂದು ವಸ್ತ್ರವಾಗಿ ಧರಿಸಿಕೊಳ್ಳುವಾಗ ಆತ್ಮಿಕ ವಂಚನೆಯಿಂದ ತಪ್ಪಿಸಿಕೊಳ್ತೇನೆ. ಇದು ಸೀಕ್ರೆಟ್. ಇದು 8ನೇದಾಗಿ ಲರ್ನ್ ಫ್ರಮ್ ಅದರ್ಸ್, ಇತರರಿಂದ ಕಲಿತುಕೊಳ್ಳೋದು. 8ನೇ ರಹಸ್ಯ ಅಥವಾ ಪರಿಹಾರ, ಇತರರಿಂದ ನಾವು ಅಬ್ಸರ್ವ್ ಮಾಡಿಬಿಟ್ಟು ಅವರಿಂದ ಕಲಿತ್ಕೊಳ್ಬೇಕು. ಇಲ್ಲಿ ಪೇತ್ರನು ದೇವದೂತರಿಂದ ಕಲಿತ್ಕೊಳ್ರಿ ಅಂತ ಹೇಳ್ತಾನೆ. 2ನೇ ಪೇತ್ರ 2ನೇ ಅಧ್ಯಾಯದ 11ನೇ ವಚನ. ದೇವದೂತರು ಬಲದಲ್ಲಿಯೂ ಮಹತ್ತಿನಲ್ಲಿಯೂ ಶ್ರೇಷ್ಠರಾಗಿದ್ದರು, ಕರ್ತನ ಮುಂದೆ ಗೌರವವುಳ್ಳವರಿಗೆ ವಿರೋಧವಾಗಿ ನಿಂದೆಯನ್ನು ದೂಷಣೆಯನ್ನು ತಾರದೇ ಇರ್ತಾರೆ, ನ್ಯಾಯ ತೀರ್ಪು ಮಾಡದೇ ಇರ್ತಾರಂತ್ರಿ. ಎಲ್ಲ ಗೊತ್ತಿದ್ರು ಅವ್ರು ತೀರ್ಪು ಮಾಡದೇ ಇರ್ತಾರೆ ದೇವದೂತರು. ವಾವ್! ನಾವು ಆ ರೀತಿಯಾಗಿರಬೇಕು, ನಾನು ಆ ರೀತಿಯಾಗಿರಬೇಕು. ಏನು? ಹೌದು, ಎಷ್ಟೋ ವಿಷಯಗಳು ಕೆಟ್ಟದಾಗಿ ನಮ್ಮ ಸುತ್ತಲೂ ನಡೀತಾ ಇರ್ತದೆ. ಆದರೂ ಕೂಡ ದೇವದೂತರಂತೆ ತೀರ್ಪು ಮಾಡದೇ ಇರೋದು. ಯಾಕಂದ್ರೆ ತೀರ್ಪು ಮಾಡೋ ದೇವರಿದ್ದಾರೆ. ಸರಿ, ದೇವದೂತರಿಂದ, ಇತರರಿಂದ ನಾವು ಕಲಿಯುವಂಥದ್ದು. 9ನೇದಾಗಿ ಕೇರ್ಫುಲ್ ವಿತ್ ಯುವರ್ ವರ್ಡ್ಸ್, ನಿಮ್ಮ ಮಾತಿನಲ್ಲಿ ಜಾಗ್ರತೆ ವಹಿಸಬೇಕು. ಆತ್ಮಿಕ ವಂಚನೆಗೆ ಒಳಗಾಗಬಾರ್ದು ಅಂತ ಹೇಳಿದ್ರೆ ನೋಡ್ರಿ, 2ನೇ ಪೇತ್ರ 2ನೇ ಅಧ್ಯಾಯದ 12ನೇ ವಚನದಲ್ಲಿ ಆ ದುರ್ಬೋಧಕರು ತಮಗೆ ತಿಳಿಯದವುಗಳ ವಿಷಯವಾಗಿ ಮಾತಾಡ್ತಾರಂತೆ. ಆದ ಕಾರಣ ನಾವು ಆ ರೀತಿಯಾಗಿ ಮಾತಿನಲ್ಲಿ ಜಾಗೃತಿಯಾಗಿರಬೇಕು. ಯೇಸು ಸ್ವಾಮಿ ಮತ್ತಾಯ 12:37ನೇ ವಚನದಲ್ಲಿ ಮಾತಿನಲ್ಲಿ ನೀತಿವಂತರು, ಮಾತಿನಲ್ಲಿ ಅಪರಾಧಿ ಆಗ್ತೀವಂತ. ನಮ್ಮ ಮಾತಿನಲ್ಲಿ ಎಚ್ಚರಿಕೆಯಾಗಿರಬೇಕು. 10ನೇದಾಗಿ ಹೃದಯವನ್ನು ಕಾಪಾಡ್ಕೋಬೇಕು. ಯಾಕಂತ ಹೇಳಿದ್ರೆ ಅವರ ಹೃದಯ ಏನಾಗಿದೆ ಅಂದರೆ ಲೋಭತನದಲ್ಲಿ ತೇರ್ಗಡೆ ಹೊಂದಿದ ಹೃದಯ ಅಂತಾರೆ. ಈ ಸುಳ್ಳು ಬೋಧಕರ ವಿಷಯದಲ್ಲಿ ಜಾರತ್ವ ತುಂಬಿದ, ಪಾಪ ಬಿಡಲೊಲ್ಲದ ಇರುವಂಥದ್ದು. ಆದ ಕಾರಣ ನಾವೇನು ಮಾಡಬೇಕು? ನಮ್ಮ ಹೃದಯವನ್ನು, ವಂಚಕವಾದ ಹೃದಯವನ್ನು ಕರ್ತನಿಂದ, ಕರ್ತನ ಆತ್ಮದಿಂದ, ಕರ್ತನ ವಾಕ್ಯದಿಂದ ಕೊಲೊಸ್ಸೆ 3:16 ಪ್ರಕಾರ ತುಂಬಿಟ್ಕೊಳ್ಳೋದಾದರೆ ನಾವು ಆತ್ಮಿಕ ವಂಚನೆಯಿಂದ ಅದೊಂದು ಪರಿಹಾರ. 11ನೇದಾಗಿ ಬಿ ಎ ಬ್ಲೆಸ್ಸಿಂಗ್, ಬಿ ಎ ಬ್ಲೆಸ್ಸಿಂಗ್, ಆಶೀರ್ವಾದವಾಗಿರೋದು. ಆದಿಕಾಂಡ 12ನೇ ಅಧ್ಯಾಯ 2, 3, 4 ವಚನಗಳಲ್ಲಿ ಅಬ್ರಹಾಮನಿಗೆ ಆಶೀರ್ವಾದ ಉಂಟಾಯಿತು. ಆ ಆಶೀರ್ವಾದ ಯೇಸು ಕ್ರಿಸ್ತನಲ್ಲಿ ಗಲಾತ್ಯ 2:26, 27 ನೆರವೇರಿತು. ಹೌದು, ಗಲಾತ್ಯ 3:13, 14 ಅದರಲ್ಲಿ ಕೂಡ ಪವಿತ್ರಾತ್ಮನೊಂದಿಗೆ ಆಶೀರ್ವಾದ ಲಭ್ಯವಾಯಿತು. ಆದ ಕಾರಣ ಬಿ ಎ ಬ್ಲೆಸ್ಸಿಂಗ್. ಇವರು ಶಾಪದ ಮಕ್ಕಳಾಗಿದ್ದರು ಈ ಸುಳ್ಳು ಪ್ರವಾದಿಗಳು, ನಾವು ಆಶೀರ್ವಾದದ ಮಕ್ಕಳಾಗಿರೋಣ. ಕೊನೆಯದಾಗಿ ನಾವು ನೋಡುವಾಗ ಹೌದು, ದೇವರ ಸ್ವರಕ್ಕೆ ಸೂಕ್ಷ್ಮವಾಗಿರೋದು. ಬಿ ಸೆನ್ಸಿಟಿವ್ ಟು ದ ವಾಯ್ಸ್ ಆಫ್ ಗಾಡ್. ಯಾಕಂದರೆ ಕತ್ತೆ ಮಾತಾಡ್ತಂತೆ, ಆ ಕತ್ತೆ ಮುಖಾಂತರವಾಗಿ ದೇವರು ಮಾತಾಡಿದ್ರಂತ ಹೇಳ್ಬಿಟ್ಟು ಆ ಸೂಕ್ಷ್ಮತೆ ನಮಗೆ ಬೇಕು. ಯಾಕಂದರೆ 19ನೇ ವಚನದಲ್ಲಿ ವಾಗ್ದಾನ ಬೇರೆಯವರಿಗೆ ಇವರು ಮಾಡ್ತಾಯಿದ್ರು, ಆದರೆ ತಾವಾಗಿ ತಮಗೆ ಬೇರೆಯವರಿಗೆ ಪ್ರಸಂಗ ಮಾಡ್ತಾಯಿದ್ರು, ತಮಗೆ ಪ್ರಸಂಗ ಮಾಡಿಕೊಳ್ಳಿಲ್ಲ. ಆದ ಕಾರಣ ನಮಗೆ ನಾವೇ ಪ್ರಸಂಗ ಮಾಡಿಕೊಳ್ಬೇಕು. ಒಳ್ಳೆ ಪ್ರಸಂಗ ಯಾರು? ತಮಗೆ ತಾವೇ ಪ್ರಸಂಗ ಮಾಡಿಕೊಳ್ಳುವಂಥವರೇ ಒಳ್ಳೆ ಪ್ರಸಂಗಿ. ಬರೀ ಬೇರೆಯವರಿಗೆ ಪ್ರಸಂಗ ಮಾಡ್ತಾ ಇರೋದಲ್ಲ, ನನಗೆ ನಾನೇ, ನನ್ನನ್ನೇ ದೇವರ ವಾಕ್ಯ ನನ್ನ ಜೀವನದಲ್ಲಿ ಅನ್ವಯಿಸಿಕೊಳ್ಳುವಂಥ ದೇವರ ಆತ್ಮನ ಸಹಾಯದಿಂದ ಆಗ ಏನಾಗ್ತದೆ? ಆತ್ಮಿಕ ವಂಚನೆಯಿಂದ ಪರಿಹಾರ.
2 ಪೇತ್ರ 2ನೇ ಅಧ್ಯಾಯದಿಂದ ಆತ್ಮಿಕ ವಂಚನೆಯ 12 ಪರಿಹಾರಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.